ಬಸವನಗೌಡ ಪಾಟೀಲ್ ಯತ್ನಾಳ್ ಅಧ್ಯಕ್ಷರೇ, ಕೊಟ್ರಲ್ಲ ಉತ್ತರ ಬಂದಿದೆ ಅಧ್ಯಕ್ಷರೇ. ಉತ್ತರ ಸುಮ್ಮನೆ ಉತ್ತರ ಕೊಡ್ಬೇಕಂತೇಳಿ ಕೊಟ್ಟಿದ್ದಾರೆ. ಹೊಸ ಹೊಸ ಕನ್ನಡದ ಶಬ್ದಕೋಶದಲ್ಲಿ ತೆಗೆದು ಈ ಸರ್ಕಾರ ಬಂದಾಗ ಹೇಳಿತ್ತು ಪ್ರತಿ ವರ್ಷ 1 ಲಕ್ಷ ಹುದ್ದೆಗಳನ್ನು ನಾವು ತುಂಬ್ತೀವಿ. ಇವತ್ತು ಅಧ್ಯಕ್ಷರೇ ಸರ್ಕಾರನೇ ಒಪ್ಕೊಂಡಿದೆ 2,84,881 ಹುದ್ದೆಗಳು ಖಾಲಿ ಇವೆ. ಹೊರಗುತ್ತಿಗೆದವರು ಮತ್ತು ಗುತ್ತಿಗೆದವರು 96,844 ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡ್ಕೊಂಡಿದ್ದೀವಿ. ಈಗ ಅವರ ಪ್ರಕಾರ 1,88,037 ಹುದ್ದೆಗಳು ಖಾಲಿ ಇವೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಈ ಸರ್ಕಾರ 3 ವರ್ಷ ಆಯಿತು, ಕೇವಲ 8,157 ಹುದ್ದೆಗಳನ್ನು ನೇಮಕಾತಿಯನ್ನು ಪೂರ್ಣಗೊಳಿಸಿದ್ದಾರೆ. 3,081 ಹುದ್ದೆಗಳ ನೇಮಕಾತಿ ಪ್ರಗತಿಯಲ್ಲಿರುತ್ತದೆ. ಮುಂದೆ ಹೇಳ್ತಾರೆ ಅಧ್ಯಕ್ಷರೇ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ 24,300 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಓಕೆ, ಇದು ಕರೆಕ್ಟು. ಅನುಮೋದನೆ ನೀಡಿದ್ದಂಥ ಶಬ್ದಕ್ಕೆ ಉಪಯೋಗ ಮಾಡ್ಯಾರ. ಮುಂದುವರೆದು ಕಲ್ಯಾಣ ಕರ್ನಾಟಕ ನಾವು ಭಾಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವೇ ಆರ್ಟಿಕಲ್ 371 ತಂದೆ ಅಂತ ಹೆಗ್ಗಳಿಕೆ ತಗೋತಾರಲ್ಲ, ಅಲ್ಲಿ 32,132 ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧ್ಯಕ್ಷರೇ ಎಷ್ಟು ಚೆನ್ನ ಒಳ್ಳೆ ವರ್ಡ್ಗಳನ್ನು ಈ ಆರ್ಥಿಕ ಇಲಾಖೆದವ್ರು ಭಾಳ ಬುದ್ಧಿವಂತರದ ಕೆಲಸ ಅಂತ ಏನೂ ಮಾಡೋದಿಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ, ಹೆಚ್ಚಿಗೆ ಏನೂ ಮಾಡೋದಿಲ್ಲ, ಬರೇ ತಮಗೆ ಬೇಕಾದವ್ರಿಗೆ ಅಷ್ಟು ಹಣ ಕೊಡೋದು ಬಿಟ್ಟರೆ ಏನೂ ದಂಧ ಇಲ್ಲ ಹೇಳ್ತಾರೆ ಆರ್ಥಿಕ ಇಲಾಖೆಯಿಂದ. ಗಮನ ಸೆಳೆಯಿರಿ. ನಾ ಹೇಳ್ತೀನಿ ಅಧ್ಯಕ್ಷರೇ, ಅದು ಆ ಶಬ್ದಗಳ ಹೇಳ್ಬೇಕಲ್ಲ. ನೀವು ಓದ್ತಾ ಪರಿಭಾವಿತ ಯಾರಿಗೂ ತಿಳಿದಿಲ್ಲ, ಕನ್ನಡನೇ ತಿಳಿದಿಲ್ಲ, ಇದು ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ, ನಮಗೂ ತಿಳಿದಿಲ್ಲ. ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ. ಏನು ಅಧ್ಯಕ್ಷರೇ, ಡೀಮ್ಡ್ ಕನ್ಕರೆನ್ಸ್, ಡೀಮ್ಡ್ ಕನ್ಕರೆನ್ಸ್ ಒಂದು ಬೇರೆ, ಕನ್ಕರೆನ್ಸ್ ಒಂದು ಬೇರೆ, ಅಲ್ಲಿದಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ. ಅದರ ಉದ್ದೇಶಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡ್ಕೊಲಾರ್ದೇ ಈಗಾಗಲೇ ದುಡ್ಡು ಇಲ್ಲ ಸರ್ಕಾರನಾಗ, ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಿ ಅಂದರೆ ಪೊಲೀಸರು ಬಲ ಉಪಯೋಗಿಸಿ ಮುಂಜಾನೆ 5 ಗಂಟೆಗೆ ಅವರು ವಿದ್ಯಾರ್ಥಿ ಸಂಘಟನೆದವ್ರನ್ನ ಅರೆಸ್ಟ್ ಮಾಡೋದು, ಚಿತ್ರಹಿಂಸೆ ಕೊಡೋದು, ನಿಮ್ಮ ಭವಿಷ್ಯ ಹಾಳು ಮಾಡ್ತೀನಿ ಅಂತ ಪೊಲೀಸರ ಮೂಲಕ ಧಮಕಿ ಕೊಡೋದು. ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ, ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋದ್ರ ಬಗ್ಗೆ ಸರ್ಕಾರದ ನಿಲುವು ಏನಂತ ಕೇಳಿದ್ರೆ, ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಪ್ರಸ್ತಾವನೆ ಇಲ್ಲ ಅಂದ್ರೆ ಅದನ್ನು ಖಾಲಿನೇ ಉಳಿದು ಅಲ್ಲ ಅಧ್ಯಕ್ಷರೇ. ಹಂಗಾದ್ರೆ 2,84,000 ಖಾಲಿ ಇದೆ ಹುದ್ದೆ. ನೀವು ಒಳಗುತ್ತಿಗೆ ಪಾಪ 20-30 ವರ್ಷ 1-2 ವರ್ಷ ಉಳಿದಿರ್ತದೆ ಸರ್ವೀಸು. ಇವತ್ತು ಪೌರ ಕಾರ್ಮಿಕರಿದ್ದಾರೆ ಪಾಪ, ನಮ್ಮಲ್ಲಿ ಬರ್ತಾರೆ ಪೌರ ಕಾರ್ಮಿಕರು, ಇನ್ನೂ 1 ವರ್ಷ ಉಳಿದದ್ರಿ, 28-29 ವರ್ಷ ನಾ ಕೆಲಸ ಮಾಡೀನಿ, 1 ವರ್ಷ ಪರ್ಮನೆಂಟ್ ಮಾಡುತ್ತಾರೆ, ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದಾಗ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಮ್ಮನೆ ಮೀಸಲಾತಿ, ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ, ಈ ಒಳ ಮೀಸಲಾತಿ ಕೊಟ್ಟಿರಿ, ಇಂಪ್ಲಿಮೆಂಟ್ ಮಾಡಿ. 2.5 ವರ್ಷ ಆಯ್ತು, ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ಬರೀ ದೊಡ್ಡ ದೊಡ್ಡ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ. ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋದು ದೂರ ಇಲ್ಲ. ಇದನ್ನ ಎಚ್ಚರಿಕೆನೇ ಈ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ. ನೀವೇನಾದರೂ ಇದೇ ಉದ್ದಟತನ ಇದೇ ರೀತಿ ಜನರ ತಪ್ಪಿಗೆ ಕೆಲಸ ಮಾಡಿದ್ರೆ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರುವುದಿಲ್ಲ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ, ಅದರಲ್ಲೂ ವಿಶೇಷವಾಗಿ 371J ರೆಡಿ ಇರ್ತಕ್ಕಂಥ 32,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋದ್ರ ಸಲುವಾಗಿ ಆರ್ಥಿಕ ಇಲಾಖೆಯವರು ಈಗಾಗಲೇ ಪರವಾನಗಿಯನ್ನು ಕೊಟ್ಟಾಗಿ ನಡಿ. ಇಟ್ ಇಸ್ ಅ ಡೀಮ್ಡ್ ಕನ್ಕರೆನ್ಸ್ ವಿಚ್ ಈಸ್ ಗಿವನ್. ಆದ್ದರಿಂದ 371J ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ನಡೆದಿದೆ. ಅದರ ಜೊತೆಗೇ ನಾವು ಈಗಾಗಲೇ ಹೇಳಿದ ಹಾಗೆ ನಿಜ ಭಾಳ ಹುದ್ದೆಗಳು ಖಾಲಿ ಇವೆ, ಸರ್ಕಾರ ಒಪ್ತದೆ. ಆದರೆ
ಇದು ಯಾಕೆ ಖಾಲಿ ಉಳಿದು 4-5-6 ವರ್ಷದಿಂದ ಅನ್ನೋದ್ರ ಬಗ್ಗೆನೂ ಸಹಿತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಸಮಸ್ಯೆ ಬಗೆಹರಿತಾ ಇದೆ. ಆ ಹರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ನಾ ಈಗಾಗಲೇ ಮೊದಲೇ ಸಲ ಹೇಳಿದ ಹಾಗೆ ಮೀಸಲಾತಿಯ ಕುರಿತಂತೆ ಕಾನೂನನ್ನು ಸಹಿತ ಮಸೂದೆಯನ್ನು ಸಹಿತ ಈ ಸದನದಲ್ಲಿ ಇನ್ನು 2-3 ದಿವಸದಲ್ಲಿ ನಾವು ಅದನ್ನ ಮಂಡನೆ ಮಾಡಲಿದ್ದೇವೆ. ಅದು ಒಂದು ನಮಗೆ ಶಕ್ತಿಯನ್ನು ಕೊಡ್ಬೋದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಆದಷ್ಟು ಬೇಗ ಈ ಹುದ್ದೆಗಳನ್ನು ತುಂಬುವುದಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಪ್ರಯತ್ನ ಮಾಡ್ತೀವಿ. ನೀವು ಮುಂದಿನ ಅಧಿವೇಶನ ಬರೋದ್ರೊಳಗಾಗಿ ಕನಿಷ್ಠ 1 ಲಕ್ಷ ಹುದ್ದೆ ತುಂಬದಿದ್ರೆ ಮುಂದಿನ ಬೆಂಗಳೂರು ಅಧಿವೇಶನದಲ್ಲಿ ಯಾವ ಯುವಕರು ನಿಮ್ಗೆ ವಿಧಾನಸೌಧದೊಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಷ್ಟೊಂದು ಯುವಕರಲ್ಲಿ ಆಕ್ರೋಶ ಇದೆ, ಸಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮುಂದಿನ ಅಧಿವೇಶನ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ ವಿಧಾನಸಭೆಗೆ ಹೋಗ್ಬೇಕಾದ್ರೆ ಇದನ್ನ ನೀವು ಜಾರಿ ಮಾಡಿ ನೀವು ಹೇಳಿದಾಗೆ ಮಾಡ್ಬೇಕಂತ ಆಗ್ತದ. ನೇಪಾಳದ ಪ್ರಧಾನಮಂತ್ರಿ ಓಡಿ ಹೋಗ್ಬೇಕಾಯ್ತು. ಪರಿಸ್ಥಿತಿ ಕರ್ನಾಟಕ ಬರ್ತಾ ಇದೆ. ಎಚ್ಚರಿಕೆ. ಉತ್ತಮವಾದ ವಿಚಾರ ಇಲ್ಲಿ ಯುವಕರಿಗೆ ಇಲ್ಲಿಂದ